ಬೆಂಗಳೂರಿನ ವಿವಿಪುರದಲ್ಲಿದ್ದಂತಹ ವಿಶ್ವೇಶ್ವರಯ್ಯ ಪುತ್ಥಳಿ ನಾಪತ್ತೆಯಾಗಿದೆ. ಸಜ್ಜನರಾವ್ ಸರ್ಕಲ್ ಬಳಿ ಇದ್ದ ವಿಶ್ವೇಶ್ವರಯ್ಯ ಪುತ್ಥಳಿಯೇ ನಾಪತ್ತೆ. ನಿನ್ನೆ ಏಕಾಏಕಿ ಸರ್ ಎಂ ವಿಶ್ವೇಶ್ವರಯ್ಯ ಪ್ರತಿಮೆಯನ್ನು ತೆರವು ಮಾಡಲಾಗಿದೆ. ಪ್ರತಿಮೆ ತೆರವು ಹಿನ್ನೆಲೆಯಲ್ಲಿ ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಪ್ರತಿಮೆ ಸ್ಥಳದಲ್ಲಿ ಬಿಬಿಎಂಪಿ ಕಾಮಗಾರಿ ನಡೀತಾ ಇದೆ. ಯಾವುದೇ ವಾಹನ ಸಂಚಾರಕ್ಕೆ ತೊಂದರೆ ಇರಲಿಲ್ಲ. ಇದೀಗ ಏಕಾಏಕಿ ತೆರವು ಮಾಡಿದ್ದಾರೆ ಅಂತ ಸಾರ್ವಜನಿಕರು ಆಕ್ರೋಶ ಹೊರಹಾಕಿದ್ದಾರೆ. ಇದಕ್ಕೇನು ಕಾರಣ ಅಂತ ಗೊತ್ತಿಲ್ಲ. ಒಂದಷ್ಟು ಬೇರೆ ಬೇರೆ ಸ್ಟ್ಯಾಚ್ಯೂಗಳಿದಾವೆ ಬೆಂಗಳೂರಲ್ಲಿ. ಆ ಪ್ರತಿಮೆಗಳನ್ನು ಮುಟ್ಟೋದಕ್ಕೂ ಧೈರ್ಯ ಬರೋದಿಲ್ಲ. ಯಾಕೆ ಹೇಳಿ? ಆ ಪ್ರತಿಮೆಗಳ ಹಿಂದೆ ಒಂದೊಂದು ಜಾತಿ ಇದೆ, ಆ ಪ್ರತಿಮೆಗಳ ಹಿಂದೆ ಒಂದೊಂದು ಧರ್ಮ ಇದೆ. ಆದರೆ ವಿಶ್ವೇಶ್ವರಯ್ಯನವರ ಪ್ರತಿಮೆ, ಅದು ಯಾರ್ದೋ ಮಹಾರಾಜರ ಪ್ರತಿಮೆ, ಇದರ ಹಿಂದೆ ಯಾವುದೇ ಜಾತಿ ಇಲ್ಲ, ಯಾವುದೇ ಧರ್ಮ ಇಲ್ಲ, ಏನು ಬೇಕಾದರೂ ಮಾಡ್ಬೋದು ಅಂತ ಅಲ್ಲಿ ಗಮನಿಸ್ತಾ ಇದ್ದಾರೆ. ನೋಡಿ, ಸರ್ ಎಂ ವಿಶ್ವೇಶ್ವರಯ್ಯನವರ ಪ್ರತಿಮೆ ಇತ್ತು ವಿವಿಪುರದಲ್ಲಿ, ಆ ಪ್ರತಿಮೆಯನ್ನೇ ಎತ್ತಂಗಡಿ ಮಾಡಿದ್ದಾರೆ. ಇಲ್ವೇ ಇಲ್ಲ, ರಾತ್ರೋರಾತ್ರಿ ಎಲ್ಲ ಒಡೆದಾಗ್ಬಿಟ್ಟಿದ್ದಾರೆ. ಇದಕ್ಕೆ ಕಾರಣ ಏನು ಅಂತ ಗೊತ್ತಿಲ್ಲ. ಅಕ್ಕಪಕ್ಕದಲ್ಲಿ ಬಿಬಿಎಂಪಿ ಕಾಮಗಾರಿ ಆಗ್ತಾ ಇದೆ, ಅದಕ್ಕೂ ಇದಕ್ಕೂ ಸಂಬಂಧನೇ ಇಲ್ಲ. ಇದು ಇದ್ರ ಪಾಡಿಗೆ ಪಕ್ಕದಲ್ಲಿ ನಿಂತಿತ್ತು, ಅದನ್ನೂ ಕೂಡ ತೆಗೆದು ಹಾಕಿದ್ದಾರೆ. ಅಲ್ಲಿ ನೀವು ಗಮನಿಸ್ತಾ ಇದ್ದೀರಿ, ಗರುಡಾಚಾರ್ಯರು ಶಾಸಕರು ಅವರು ಕೂಡ ಅಲ್ಲಿ ಗಮನಿಸ್ತಾ ಇದ್ದಾರೆ. ಅವರು ಗೊತ್ತಿದೆಯೋ ಇಲ್ಲೋ ಗೊತ್ತಿಲ್ಲ ಈ ರೀತಿ ನಡೆದಿರೋದು. ಅವರು ಬಂದು ಪರಿಶೀಲನೆ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಅವ್ರಿಗೂ ಗೊತ್ತಿಲ್ಲ ಅಂತ ಅನ್ಸುತ್ತೆ. ಮತ್ತು ಯಾವ ಜಾಗದಲ್ಲಿತ್ತೋ ಯಥಾಸ್ಥಿತಿ ಅದನ್ನೇ ನಿರ್ಮಾಣ ಮಾಡಿಸ್ಕೊಡ್ತೀನಿ ಅಂತ ಹೇಳಿದ್ದಾರೆ. ಆದರೆ ನಮ್ಮ ಸಾರ್ವಜನಿಕ ಪರವಾಗಿ ನಾನು ಕೋರಿಕೆ ಏನು ನಮ್ಮ ಶಾಸಕರಿಗೆ ಅಂತಂದ್ರೆ, ಇದು ಗೌರ್ಮೆಂಟ್ ದುಡ್ಡು, ಅನ್ಯಾಯವಾಗಿ ಆಗಬಾರ್ದು. ಯಾರು ಇದನ್ನು ಡಿಮಾಲಿಷ್ ಮಾಡಿದ್ದಾರೆ ಅವ್ರ ಕೈಗೆ ದಂಡ ಒಸಿ ಬಿಬಿಎಂಪಿ ಮೇಲೂ ಕಾನೂನು ಪ್ರಕಾರವಾಗಿ ಕ್ರಮ ಕೈಗೊಳ್ಳಬೇಕು ಅಂತ ನಾನು ಇದನ್ನ ಆಗ್ರಹ ಪಡಿಸ್ತೇನೆ. ಸೊ ಎಲ್ಲ ಕರೆಕ್ಟ್ ಆಗಿದೆ. ಇವ್ರು ಏನ್ ಮಾಡಿದ್ದಾರೆ, ಏನು ಒಂದು ಇನ್ ಎ ಫಿಟ್ ಆಫ್ ಆಂಗರ್, ಅದೇನೋ ಒಂದು ತಲೆಗೆ ಏನೋ ಬಂದಿರಬೇಕು, ಅವರು ಏನೋ ತೆಗೆದು ಹಾಕಿದ್ದಾರೆ. ಬಟ್ ಹಂಗಂತ ಹೇಳಿಬಿಟ್ಟು ನಾವು ಸುಮ್ಮನೆ ಇರೋಕ್ಕಾಗೋದಿಲ್ಲ. ಅವ್ರ ಹತ್ರ ವಿಚಾರ ಮಾಡಿ ಸಾಕಷ್ಟು ಚರ್ಚೆ ಮಾಡಾದ್ಮೇಲೆ ಸರ್ ಅದು ಎಲ್ಲಿತ್ತು ಯಥಾಸ್ಥಿತಿ ಮಾಡಿಕೊಡ್ತೀನಿ ಅಂತ ಹೇಳಿದ್ದಾರೆ. ಆಮೇಲೆ ನಮ್ಮ ಎಲ್ಲ ಸ್ಥಳೀಯರು ಮತ್ತು ಕಾರ್ಯಕರ್ತರು, ನಮ್ಮ ಪೊಲೀಸ್ ಸಿಬ್ಬಂದಿಗಳು ಎಲ್ಲರೂ ಹೇಳಿರೋದಿದೆ, ಸರ್ ಅದು ಎಲ್ಲಿತ್ತು ಅಲ್ಲೇ ಮಾಡಿಸಿ, ಆ ಜಾಗ ಒಂದು ಸ್ವಲ್ಪ ಚೆನ್ನಾಗಿರೋ ಒಂದು ಫೆನ್ಸಿಂಗ್ ಹಾಕಿಸಿ ಸರ್ ಮಾಡಿಕೊಟ್ಬಿಡ್ತೀವಿ. ಇದೊಂಥರ ತಮಗೆ ಗೊತ್ತಿದೆ, ಇದು ವಿಶ್ವೇಶ್ವರಯ್ಯನವರು ಅಂತ ಹೇಳಿದ್ರೆ ಅವರು ನಮ್ಮ ಜೀವ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.